ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಆದ್ಯ ಕೆರಿಯರ್ ಅಕಾಡೆಮಿ ಹೊಸಕೋಟೆ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಈ ಒಂದು ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇರ್ತೀರಾ, ಈ ವಿಡಿಯೋಗೊಂದು ಲೈಕ್ ಕೊಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಮತ್ತು ಇನ್ನೂ ನಿಮ್ಗೆ ಹೆಚ್ಚು ಮಾಹಿತಿ ಬೇಕಾದರೆ ಈ ನಂಬರ್ಗೆ ವಾಟ್ಸಪ್ ಮಾಡ್ಬೋದು ಅಥವಾ ಕರೆ ಕೂಡ ಮಾಡ್ಬೋದು ಸ್ನೇಹಿತರೆ. ಬನ್ನಿ, ಹೆಚ್ಚು ತಡ ಮಾಡದೆ ನಾವು ಕಂಟೆಂಟ್ಗೆ ಡೈರೆಕ್ಟಾಗಿ ಮೂವ್ ಆಗೋಣ. ಒಂದು ಕ್ಲಾಸಲ್ಲಿ ನಾವು ಚರ್ಚೆ ಮಾಡಬೇಕಾಗಿರೋದು ಏನಪ್ಪ ಅಂತಂದರೆ, ಸೋಷಿಯಲ್ ಸೈನ್ಸ್ನ 9th ಚಾಪ್ಟರು ಮಾನವ ಮತ್ತು ಸಮಾಜ. ನಿಮಗೆಲ್ಲ ಗೊತ್ತಿರಲಿ, ನಾವು ಸಮಾಜದಲ್ಲಿ ಬದುಕಿ ಬಾಳಬೇಕು ಅಂತಂದರೆ ನಮಗೆ ಇನ್ನೊಬ್ಬ ಮನುಷ್ಯನ ಅವಶ್ಯಕತೆ ತುಂಬ ಹೆಚ್ಚಾಗಿರುತ್ತೆ. ನಾನೊಬ್ಬನೇ ಬಾಳಬೇಕು ಬದುಕಬೇಕು ಅಂತಂದರೆ ಆಗಲ್ಲ ಸ್ನೇಹಿತರೆ, ಅಲ್ವಾ? ನಾನೊಬ್ಬನೇ ಬದುಕಬೇಕು ಬಾಳಬೇಕು ಅಂತಂದರೆ ಆಗೋದೇ ಇಲ್ಲ. ಯಾಕಪ್ಪ ಆಗಲ್ಲ ಅಂತಂದರೆ ನಮಗೆ ಅನಿವಾರ್ಯತೆ. ಈಗ ನಾವು ಏನು ಮಾಡೋಕ್ಕೋದ್ರೂ ನಮಗೆ ಇನ್ನೊಬ್ಬರ ಒಂದು ಸಹಾಯ ಬೇಕಾಗುತ್ತೆ. ಪ್ರಪಂಚದಲ್ಲಿ ನಾವು ಬದುಕಿ ಬಾಳಬೇಕು ಅಂತಂದರೆ ಇನ್ನೊಬ್ಬರ ಜೊತೆ ನಾವು ಮಾತಾಡಬೇಕು, ಚೆನ್ನಾಗಿರಬೇಕು, ಸಂಬಂಧಗಳನ್ನು ಚೆನ್ನಾಗಿಟ್ಕೋಬೇಕು, ಅವ್ರ ಹತ್ರ ನಾವು ಹೋಗಿ ಹೆಲ್ಪ್ ಕೇಳಬೇಕು, ಅವರು ನಮ್ಮನ್ನು ಕೇಳ್ತಾರೆ. ಸೊ ಇವೆಲ್ಲ ಕಾಮನ್ ಸ್ನೇಹಿತರೆ, ಏನಾ? ನೋಡಿ, ಸಮಾಜದಲ್ಲಿ ಜೀವಿ ಯಾಕೆ ಇದ್ದಾನೆ ಅನ್ನೋದೊಂದು ಪ್ರಶ್ನೆ ಅಲ್ವಾ? ಜೀವಿ ಅಂತಂದರೆ ನಾವೇ, ಮನುಷ್ಯರು ಅಥವಾ ಸಜೀವಿಗಳು. ಯಾರ್ಯಾರು ಬದುಕಿರ್ತಾರೆ ಸಜೀವಿಗಳು ಅಂತ ಹೇಳ್ತೀವಲ್ಲ ನಾವು, ಪ್ರಾಣಿಗಳಾಗಿರ್ಬೋದು, ಪಕ್ಷಿಗಳಾಗಿರ್ಬೋದು, ಮನುಷ್ಯರಾಗಿರ್ಬೋದು. ಸೊ ಇವೆಲ್ಲ ಸಜೀವಿಗಳು, ಲಿವಿಂಗ್ ಥಿಂಗ್ಸ್. ನಮಗೆ ಒಂದು ಡೌಟ್ ಬಂದ್ಬಿಡುತ್ತೆ, ಏನಪ್ಪ ಅಂತಂದರೆ, ಮಾನವ ಅಂತಕ್ಕಂಥ ಒಂದು ಪದ ಇದೆಯಲ್ಲ, ಅದನ್ನು ದೇವರೇ ಏನಾದರೂ ಸೃಷ್ಟಿ ಮಾಡಿದಾರಾ? ಮಾನವರನ್ನು ದೇವರೇ ಏನಾದರೂ ಸೃಷ್ಟಿ ಮಾಡಿದಾರಾ, ಇಲ್ಲ ದೇವರೇ ಮಾನವನ್ನ ಸೃಷ್ಟಿ ಮಾಡಿದಾರಾ ಅಂತ ಅದಿನ್ನೂ ಯಾರಿಗೂ ಆನ್ಸರ್ ಇಲ್ಲ, ಗೊತ್ತಿಲ್ಲ ಸ್ನೇಹಿತರೆ. ನಾವೇನು ಮಾಡಿದ್ದೀವಿ, ದೇವರಿದ್ದಾರೆ ಅಂತ ನಾವು ನಂಬಿದ್ದೀವಿ. ನಾವು ನೋಡಲಿಲ್ಲ ದೇವ್ರನ್ನ. ನಾವೇನು ಮಾಡಿದ್ದೀವಿ, ಫೋಟೋಸ್ನ ಮಾತ್ರ ನೋಡಿದ್ದೀವಿ. ಎಲ್ಲರೂ ಅಷ್ಟೇ, ರಿಯಲಾಗಿ ಯಾರೂ ದೇವ್ರನ್ನ ನೋಡಲಿಲ್ಲ. ದೇವ್ರು ಇದ್ದಾರೋ ಅನ್ನೋದು ಗೊತ್ತಿಲ್ಲ, ದೇವ್ರು ಇಲ್ಲ ಅನ್ನೋದು ಗೊತ್ತಿಲ್ಲ. ನಾವಿದೆ ಅಂತಲೂ ಹೇಳೋಕ್ಕಾಗಲ್ಲ, ಇಲ್ಲ ಅಂತಲೂ ಹೇಳೋಕ್ಕಾಗಲ್ಲ. ಅದೊಂದು ಕಲ್ಪನೆ ಸ್ನೇಹಿತರೆ, ಎಕ್ಸಾಕ್ಟಾಗಿ ನಾವು ಹೇಳೋಕ್ಕೆ ಆಗಲ್ಲ ಅದನ್ನು. ಓಕೆ, ನೋಡಿ, ಈ ಒಂದು ಮಾನವ ಅಂತಕ್ಕಂಥ ಒಂದು ಪರಿಕಲ್ಪನೆ ಅಂತಿದೆಯಲ್ಲ, ಅದನ್ನು ನಾವು ತುಂಬ ವರ್ಷಗಳಿಂದನೇ ನಾವು ಕೇಳಿಕೊಂಡು ನೋಡಿಕೊಂಡು, ನಾವು ನೋಡಿಲ್ಲ ಬಟ್ ಕೇಳಿದ್ದೀವಿ. ಆ ಮಾನವ ಅಂತಕ್ಕಂಥವ್ನು ಇದ್ದಾನೆ, ಎಷ್ಟೋ ವರ್ಷಗಳಿಂದ ನಮ್ಮ ಒಂದು ಸಮಾಜದಲ್ಲಿ ಇದ್ದಾನೆ. ನಿಮಗೆಲ್ಲ ಗೊತ್ತಿರಲಿ, ಮಾನವ ಅಂತಕ್ಕಂಥ ಒಂದು ಪರಿಕಲ್ಪನೆ ಪ್ರಾರಂಭ ಆಗಿದ್ದೇ ಆಫ್ರಿಕಾಯಿಂದ. ಆಫ್ರಿಕಾ ಮೂಲ, ಮಾನವನ ಒಂದು ಮೂಲ ಸ್ಥಳ ಯಾವುದಪ್ಪ ಅಂತಂದರೆ ಆಫ್ರಿಕಾ ಅಂತ ಹೇಳ್ತಾರೆ. ಮಾನವನ ಒಂದು ಮೂಲ ಸ್ಥಳ ಯಾವುದು ಅಂತಂದರೆ ಆಫ್ರಿಕಾ. ಹೀಗೆ ಕಾಲ ಕಳೀತಾ 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 ಏನಾಗುತ್ತೆ, ಮಾನವ ಅವನ ಒಂದು ವಿಶಿಷ್ಟವಾದಂತಹ ಜ್ಞಾನದೊಂದಿಗೆ ಅವನೆಲ್ಲ ನಿರ್ಮಿಸ್ಕೊಂಡಿದ್ದಾನೆ. ನೋಡಿ, ಮಾನವ ಸಮಾಜವನ್ನು ಕ್ರಮಬದ್ಧವಾಗಿ ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿದ ಒಂದು ಪ್ರಯತ್ನ ಸುಮಾರು ಒಂದು 150 ವರ್ಷಗಳ ಹಿಂದೆ ಸ್ನೇಹಿತರೆ, ಅಲ್ಲಿಂದ ಪ್ರಾರಂಭ ಆಯಿತು. 150 ವರ್ಷಗಳಿಂದ ಪ್ರಾರಂಭ ಆಯಿತು ನಮಗೆ ಮಾನವ ಅಂತಕ್ಕಂಥ ಒಂದು ಅಧ್ಯಯನ ಅಂತಕ್ಕಂಥದ್ದು ಇದೆಯಲ್ವಾ, ಅದು 150 ವರ್ಷಗಳಿಂದ ಪ್ರಾರಂಭ ಆಗಿತ್ತು. ಅದು ಗೊತ್ತಿರಲಿ. ಮತ್ತೆ ಒಂದು ನಿಮಿಷ ಸ್ನೇಹಿತರೆ, ಇಂಥ ಪ್ರಯತ್ನದ ಫಲವಾಗಿ ಹೊಸದೊಂದು ಅಧ್ಯಯನ ಅಂತಕ್ಕಂಥದ್ದು, ಅಧ್ಯಯನ ಶಾಸ್ತ್ರ ಅಂತಕ್ಕಂಥದ್ದು ಹುಟ್ಕೊಂಡ್ಬಿಡುತ್ತೆ. ಅದೇ ನಾವು ಏನಂತೀವಿ ಅಂತಂದರೆ ಸಮಾಜಶಾಸ್ತ್ರ ಅಂತ. ಇಲ್ಲಿ ಸಮಾಜಶಾಸ್ತ್ರ ಅಂತಂದರೆ ಏನೂ ಇಲ್ಲ. ಸಿಂಪಲ್ ಆಗಿ ಹೇಳಬೇಕು ಅಂತಂದರೆ, ಸಮಾಜದಲ್ಲಿ ಒಬ್ಬ ಮಾನವ ಹೇಗೆ ಬದುಕ್ತಾನೆ, ಬಾಳ್ತಾನೆ, ಮತ್ತು ಏನೇನೆಲ್ಲ ಅಭಿವೃದ್ಧಿ ಮಾಡಿದ್ದಾನೆ, ಏನೇನೆಲ್ಲ ವೈಜ್ಞಾನಿಕವಾಗಿ ಅಭಿವೃದ್ಧಿ ಮಾಡಿದ್ದಾನೆ ಅಂತ, ಮತ್ತು ಪ್ರಾಣಿಗಳ ಬಗ್ಗೆ ತಿಳ್ಕೊಳ್ತಕ್ಕಂಥದ್ದಾಗಲಿ, ಪಕ್ಷಿಗಳ ಬಗ್ಗೆ ತಿಳ್ಕೊಳ್ತಕ್ಕಂಥದ್ದಾಗಲಿ, ಓವರಾಲ್ ಆಗಿ ನಾವು ಇದನ್ನೆಲ್ಲ ನಾವು ಅಧ್ಯಯನ ಮಾಡಬೇಕಷ್ಟೇ, ಸ್ಟಡಿ ಮಾಡಬೇಕಷ್ಟೇ. ಅದನ್ನು ನಾವು ಸಮಾಜಶಾಸ್ತ್ರ ಅಂತ ಕರಿತೀವಿ. ನೋಡಿ, ನಿಮಗೆಲ್ಲ ಗೊತ್ತಿದೆ, ಪ್ರಾಣಿಗಳಿಗಿಂತ ನಾವು ವಿಭಿನ್ನವಾಗಿದ್ದೇವೆ. ಯಾಕೆ ಅಂತಂದರೆ, ಪ್ರಾಣಿಗಳಿಗೆ ನಮಗೆ ಕಂಪೇರ್ ಮಾಡ್ಕೊಳ್ಳೋಕೆ ಹೋದರೆ ಮನುಷ್ಯರೇ ತುಂಬ ಶ್ರೇಷ್ಠ ಅಂತ ಹೇಳ್ತೀವಿ ನಾವು. ಯಾಕೆ ಅಂತಂದರೆ, ಮನುಷ್ಯರಿಗೆ ನೋಡಿ, ಕೈಬೆರಳುಗಳು, ಹೆಬ್ಬೆರಳು, ಹಲ್ಲುಗಳು, ಮಾನವನ ಮೆದುಳು, ಇವು ತುಂಬ ವೈಶಿಷ್ಟ್ಯವಾಗಿರ್ತಕ್ಕಂಥ, ಹೆಚ್ಚು ಅತಿ ಬುದ್ಧಿಶಕ್ತಿಯಿಂದ ಬಳಸ್ಕೊಳ್ತಕ್ಕಂಥ ಒಂದು ಅಂಗಗಳಿವೆಲ್ಲ ನಮಗೆ. ಕೈ ಬೆರಳುಗಳಿದ್ದಾವೆ. ಈಗ ಪ್ರಾಣಿಗಳಿಗೆ ಬೆರಳುಗಳಿದ್ದಾವೆ
ಅಲ್ವಾ, ಕಾಲಲ್ಲಿ ಎಲ್ಲ ಬೆರಳುಗಳಿದ್ದಾವೆ, ಬಟ್ ಅದು ಬಳಸ್ಕೊಳ್ತಕ್ಕಂಥದ್ದು ಕಡಿಮೆ. ನಾವೇನು ಮಾಡ್ತೀವಿ, ಅತಿ ಬುದ್ಧಿವಂತಿಕೆಯಿಂದ ನಾವು ಕೈ ಬೆರಳನ್ನು ಬಳಸ್ಕೋತೀವಿ. ಹೆಬ್ಬೆರಳನ್ನಂತೂ ಶ್ರೇಷ್ಠವಾಗಿ ಅತಿ ಹೆಚ್ಚು ಬಳಸ್ಕೋತೀವಿ. ನಮಗೆಲ್ಲ ಗೊತ್ತಾಗುತ್ತೆ ಹೆಬ್ಬೆರಳಿನ ಒಂದು ಶ್ರೇಷ್ಠತೆ ಏನು ಅಂತ, ಮತ್ತು ಅದರ ಒಂದು ಉಪಯೋಗ ಕೂಡ ನಮ್ಗೆ ಗೊತ್ತು. ಹೆಬ್ಬೆರಳು ಅಂತಕ್ಕಂಥದ್ದು ಒಂದು ಶ್ರೇಷ್ಠ, ಅತಿ ಮುಖ್ಯ. ಹೆಬ್ಬೆರಳಿಂದ ನಾವು ತುಂಬ ಬಳಸ್ಕೋತೀವಿ. ಆ ಹೆಬ್ಬೆರಳೇ ಇಲ್ಲ ಅಂತಂದರೆ ಒಂದ್ಸಲ ನೋಡ್ಕೊಳ್ಳಿ ಹೆಬ್ಬೆರಳಿಂದ ನೀವು. ಆ ಹೆಬ್ಬೆರಳೇ ಇಲ್ಲ ಅಂತಂದರೆ 4 ಬೆರಳಲ್ಲಿ ನೀವೇನು ಮಾಡೋಕ್ಕೆ ಆಗಲ್ಲ, ಏನು ಆಟ ಆಡೋದಕ್ಕೂ ಆಗಲ್ಲ, ನೀವು ಏನು ಕೆಲಸ ಮಾಡೋದಕ್ಕೂ ಕಾರ್ಯ ಮಾಡೋದಕ್ಕೂ ಆಗೋದೇ ಇಲ್ಲ. ಹೆಬ್ಬೆರಳು ಅಷ್ಟು ಪ್ರಾಮುಖ್ಯ ಅನಿಸುತ್ತೆ. ಮತ್ತು ಮಾನವನ ಹಲ್ಲುಗಳು ಕೂಡ ತುಂಬ ಇಂಪಾರ್ಟೆಂಟ್. ನಾವು ಹಲ್ಲುಗಳಲ್ಲಿ ಏನು ಮಾಡ್ತೀವಿ, ಆರೋಗ್ಯವನ್ನು ನೀಟಾಗಿ ಅಗೆದು ಅದನ್ನು ನಾವು ಆರೋಗ್ಯವಾಗಿ ನಾವು ಇರಬೇಕು ಅಂತಂದರೆ ನೀಟಾಗಿ ನಾವು ಅಗೆದು ಏನು ಮಾಡ್ತೀವಿ, ಅದನ್ನು ನುಂಗ್ತೀವಿ. ಹಲ್ಲುಗಳು ಅಷ್ಟೊಂದು ಪ್ರಾಮುಖ್ಯತೆ ಕೊಟ್ಟಿದೆ ನಮಗೆ ಅಲ್ವಾ. ಕೆಲವರು ಹಲ್ಲುಗಳನ್ನ ಬೇರೆ ಒಂದು ಕೆಲಸಕ್ಕೂ ಯೂಸ್ ಮಾಡ್ಕೋತಾರೆ, ಬೇರೆಯವ್ರನ್ನ ಕಸ್ತಾರೆ. ಚಿಕ್ಕ ಮಕ್ಕಳಿದ್ದಾಗೆಲ್ಲ ಅದೇ ಅಲ್ವಾ, ಚಿಕ್ಕ ಮಕ್ಕಳಿದ್ದಾಗೆಲ್ಲ ಅಣ್ಣ ತಮ್ಮಂದರು ಅಕ್ಕ ತಂಗಿರು ಜಗಳ ಆಡ್ಬೇಕಾದ್ರೆ ಕಚ್ಬಿಡೋದು, ಓಡ್ಬಿಡೋದು, ಈ ರೀತಿ ಎಲ್ಲ ಮಾಡಿದ್ದೀವಿ. ಎಲ್ಲ ಎಕ್ಸ್ಪೀರಿಯನ್ಸ್ ನಮಗೆ ಹಳೆ ಕಾಲದ ಒಂದು ಚಿಕ್ಕ ಮಕ್ಕಳಿದ್ದಾಗ ನಮ್ಗಾಗಿರ್ತಕ್ಕಂಥ ಒಂದು ಅನುಭವಗಳದು, ರುಚಿಯಾದಂತಹ ಸಿಹಿಯಾದಂತಹ ಅನುಭವಗಳವೆಲ್ಲ. ಮಾನವನ ಮೆದುಳು ಅನ್ನೋದಕ್ಕಂತಕ್ಕಂಥದ್ದು ತುಂಬ ಪ್ರಾಮುಖ್ಯತೆಯನ್ನೇ ಪಡೆದಿದೆ. ಈ ಮೆದುಳು ಅಂತಕ್ಕಂಥದ್ದು ಎಲ್ಲರಿಗೂ ಇರುತ್ತೆ. ಆ ಮೆದುಳನ್ನು ಯಾರು ತುಂಬ ಹೆಚ್ಚು ಬಳಕೆ ಮಾಡ್ಕೋತಾರೆ ಅವರು ಬುದ್ಧಿವಂತರಾಗಿ ಜಾಣ್ಮೆಯಿಂದ ಒಳ್ಳೊಳ್ಳೆ ಕೆಲಸದಲ್ಲಿ ಇರ್ತಾರೆ. ಅವರು ಮೆದುಳನ್ನ ಯಾರು ಹೆಚ್ಚಾಗಿ ಬಳಕೆ ಮಾಡ್ಕೊಳ್ಳಲ್ಲ, ಅವರು ಆ ಲೆವೆಲಲ್ಲೇ ಕೆಳಗಡೆ ಲೆವೆಲಲ್ಲೇ ಇರ್ತಾರೆ. ಅವರು ಹೆಚ್ಚು ಉನ್ನತ ಹಂತಕ್ಕೆ, ಉನ್ನತ ಸ್ಥಾನಕ್ಕೆ, ಸಮಾಜದಲ್ಲಿ ಉನ್ನತ ಹಂತಕ್ಕೆ ಬೆಳೆಯೋರು ಏನು ಮಾಡ್ತಾರಂತೆ, ಅವರ ಮೆದುಳನ್ನ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊಂಡಿರ್ತಾರೆ. ಸ್ನೇಹಿತರೆ, ಅವರ ಮೆದುಳನ್ನ ಅವರು ಚೆನ್ನಾಗಿ ಯೂಸ್ ಮಾಡ್ಕೊಂಡಿರ್ತಾರೆ. ಅದು ಗೊತ್ತಿರಲಿ ನಿಮಗೆ. ಮತ್ತೆ ಒಂದು ನಿಮಿಷ ಸ್ನೇಹಿತರೆ. ನೋಡಿ, ಮಾನವನು ಸಮಾಜ ಜೀವಿ, ಹೌದು ಅಲ್ವಾ. ಮಾನವ ಸಮಾಜ ಜೀವಿನೇ. ನೋಡಿ, ವ್ಯಕ್ತಿ ಇಲ್ಲದೆ ಸಮಾಜ ಇಲ್ಲ, ಸಮಾಜ ಇಲ್ಲದೆ ವ್ಯಕ್ತಿ ಇಲ್ಲ. ನಿಮಗೆಲ್ಲ ಗೊತ್ತಿದೆ. ನಾವೊಬ್ಬರೇ ಊರಲ್ಲಿರಬೇಕು, ನಾನೊಬ್ಬರೇ ದೇಶದಲ್ಲಿ ಇರ್ತೀನಿ, ನಾನೊಬ್ಬನೇ ಮನೆಯಲ್ಲಿ ಇರ್ತೀನಿ, ನಾನು ಒಬ್ಬನಿದ್ರೆ ಸಾಕು, ನನಗೆ ಇನ್ಯಾರ ಒಂದು ಸಹಾಯನೂ ಬೇಡ ಅಂತ ಹೇಳೋಕ್ಕಾಗಲ್ಲ ಸ್ನೇಹಿತರೆ. ಯಾಕಂತಂದರೆ ಮಾನವ ಅಂತಕ್ಕಂಥವನು ಸಂಘಜೀವಿ. ಮಾನವನಿಗೆ ಸಂಬಂಧಗಳ ಬೆಲೆ ಗೊತ್ತಿರುತ್ತೆ. ಓಕೆನಾ. ಮಾನವಗಳು ಸಂಬಂಧಗಳು ಅಂತಕ್ಕಂಥ ಒಂದು ಬೆಲೆ ಗೊತ್ತಿರುತ್ತೆ, ಮತ್ತು ಬಲೆಯಲ್ಲಿ ಕೂಡ ಸಿಕ್ಕಾಕೊಂಡಿರ್ತಾನೆ. ಸಂಬಂಧಗಳು ಅಂತಕ್ಕಂಥ ಬಲೆಯಲ್ಲಿ ಕೂಡ ಸಿಕ್ಕಾಕೊಂಡಿರ್ತಾನೆ. ಅದಕ್ಕೆ ನಾವೇನಂತ ಕರಿತೀವಿ, ಮಾನವನನ್ನು ನಾವು ಸಮಾಜ ಜೀವಿ ಅಂತ ಕರಿತೀವಿ ಅಲ್ವಾ. ಮತ್ತು ಸಾಮಾಜೀಕರಣ. ಈ ಸಾಮಾಜೀಕರಣ ಅಂತಂದರೆ ಏನು ನೋಡಿ, ಒಂದು ಸಮಾಜದಲ್ಲಿ ನಾವು ಸದಸ್ಯರಾಗಬೇಕಾದ್ರೆ ನಾವು ಸಮಾಜದಲ್ಲಿ ಬಾಳಬೇಕು, ಬದುಕಬೇಕು ಅಲ್ವಾ. ಬಾಳಬೇಕು, ಬದುಕಬೇಕು ಅಂತಂದಾದಾಗ ನಾವು ಏನೇನನ್ನ ಕಲಿತೀವಿ ಸಮಾಜದಲ್ಲಿ ಅಂತಂದರೆ, ಭಾಷೆ ಆಗಿರ್ಬೋದು, ಓದಾಗಿರ್ಬೋದು, ಆಟ ಆಗಿರ್ಬೋದು, ಯೋಚನೆ ಮಾಡ್ತಕ್ಕಂಥ ವಿಧಾನ ಆಗಿರ್ಬೋದು, ದೈಹಿಕ ಭಾಷೆ ಆಗಿರ್ಬೋದು, ಸನ್ನೆಗಳ ಮುಖಾಂತರ ಮಾತಾಡೋದಾಗಿರ್ಲಿ, ಇವೆಲ್ಲ ನಾವು ಸಮಾಜದಲ್ಲೇ ನಾವು ಕಲ್ತ್ಕೊಂಡಿರ್ತೀವಿ. ಸಮಾಜದಲ್ಲಿ ಇದ್ರೆ ಮಾತ್ರನೇ ಕಲಿಯಕ್ಕೆ ಸಾಧ್ಯ, ಇಲ್ಲಾಂದರೆ ಕಲ್ತ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಮನೇಲಿ ಒಬ್ಬರೇ ಕೂತ್ಕೊಂಡು ಇವೆಲ್ಲ ಕಲಿಯೋಕ್ಕಾಗಲ್ಲ. ಚಿಕ್ಕ ಮಗುನ ನಾವೇನು ಮಾಡಬೇಕು, ಸಮಾಜದಲ್ಲಿ ಬಿಡಬೇಕು ಬರೆಯೋದಕ್ಕೆ, ಮಕ್ಕಳ ಜೊತೆ ಬಿಡಬೇಕು ಬರೆಯೋದಕ್ಕೆ. ಆಗ ಮಾತ್ರನೇ ಮಕ್ಕಳು ತುಂಬ ಆ್ಯಕ್ಟಿವ್ ಆಗೋಕ್ಕೆ ಸಾಧ್ಯ. ಮಕ್ಕಳನ್ನು ಮನೆಯಲ್ಲೇ ಇಟ್ಕೊಂಡು ತಾಯಿ ಜೊತೆ ಮಾತ್ರನೇ ಮಗು ಇದಿರೋದು, ತಂದೆ ಜೊತೆ ಮಾತ್ರನೇ ಮಗು ಇರೋದು ಇದ್ರೆ ಕಷ್ಟ. ಮಗು ಆ್ಯಕ್ಟಿವ್ ಆಗಿರಲ್ಲ, ಮತ್ತು ಬೇಗ ಮಾತಾಡಲ್ಲ, ತುಂಬ ಚುರುಕಾಗಲ್ಲ ಮಗುನ ನಾವೇನು ಮಾಡಬೇಕು, ಮನೆಯಿಂದ ಆಚೆ ಬಿಡಬೇಕು ಅಂತಂದರೆ ಮಕ್ಕಳ ಜೊತೆ ಸೇರಿಸ್ಬೇಕು, ಆಟ ಆಡೋಕ್ಕೆ ಬಿಡಬೇಕು. ಅವ್ರಿಗೆಲ್ಲ ನೀತಿ ಪಾಠವನ್ನು ಚಿಕ್ಕ ವಯಸ್ಸಿಂದನೇ ಮಾಡ್ಕೊಳ್ತಾ ಬರಬೇಕು ಸ್ನೇಹಿತರೆ. ಆಗ ಮಗು ತುಂಬ ಶಾರ್ಪ್ ಆಗುತ್ತೆ, ಬುದ್ಧಿವಂತ ಆಗುತ್ತೆ. ಇಲ್ಲಾಂದರೆ ಕಷ್ಟ. ಓಕೆ ನೋಡಿ, ಇದನ್ನೆಲ್ಲ ನಾವು ಸಾಮಾಜೀಕರಣ ಅಂತ ಕರಿತೀವಿ. ಏನಾ, ಇದು ಇವಾಗ ಓವರಾಲ್ ಆ್ಯಕ್ಟಿವಿಟೀಸ್ನ ಸಾಮಾಜೀಕರಣ ಅಂತ ಕರಿತೀವಿ. ಮತ್ತು ಶಾಲೆಯಲ್ಲಿ ನಮಗೆ ಎಂಥ ಶಿಕ್ಷಣ ಸಿಗುತ್ತಪ್ಪ ಅಂತಂದರೆ ಔಪಚಾರಿಕ ಶಿಕ್ಷಣ ಸಿಗುತ್ತೆ. ಮನೆಯಲ್ಲಿ ಶಿಕ್ಷಣ ಸಿಗುತ್ತೆ, ಮನೆಯಲ್ಲಿ ಅನೌಪಚಾರಿಕ ಶಿಕ್ಷಣ ಸಿಕ್ಕರೆ ಶಾಲೆಯಲ್ಲಿ ಔಪಚಾರಿಕ ಶಿಕ್ಷಣ ಸಿಗುತ್ತೆ. ಮತ್ತು ಸ್ನೇಹಿತರ ಬಳಿ, ಬೇರೆ ಇತರ ಒಂದು ಸಂಬಂಧಿಕರ ಬಳಿ ಎಲ್ಲ ನಮ್ಗೆ ಅನೌಪಚಾರಿಕ ಶಿಕ್ಷಣನೇ ಸಿಗೋದು. ಈ ಬೇರೆ ಮಹಾನ್ ವ್ಯಕ್ತಿಗಳು ಹೊರಗಡೆ ಸಿಕ್ಕಿದಾಗ ಮಾತಾಡೋದು, ಬುದ್ಧಿ ಹೇಳೋದು, ಇವೆಲ್ಲ ಅನೌಪಚಾರಿಕ ಶಿಕ್ಷಣ.
ಔಪಚಾರಿಕ ಶಿಕ್ಷಣ ಏನಪ್ಪ ಅಂತಂದ್ರೆ ಶಾಲೆಯಲ್ಲಿ ನಮ್ಗೆ ಅಚ್ಚುಕಟ್ಟಾಗಿ ಸಿಗ್ತಕ್ಕಂಥ ಒಂದು ಶಿಕ್ಷಣವೇ ಔಪಚಾರಿಕ ಶಿಕ್ಷಣ ಅಂತ ಕರಿಬೋದು ಸ್ನೇಹಿತರೆ. ಏನಾ ನೋಡಿ, ಮಾನವನಿಗೆ ಸಾಮಾಜಿಕ ಪರಿಸರದ ತುಂಬಾ ಅಗತ್ಯ ಇರಲೇಬೇಕಾಗತ್ತೆ. ಒಂದು ಎಕ್ಸಾಂಪಲ್ ಕೊಡ್ತಾರೆ ಇಲ್ಲಿ ನೋಡಿ. ಮಿಡ್ನಾಪುರದಲ್ಲಿ ಸಿಕ್ಕಿರ್ತಕ್ಕಂಥ ಒಬ್ಬ ಹುಡುಗಿ ಕಮಲಾ ಅಂತೇಳಿ 1920ರಲ್ಲಿ. ಆ ಹುಡುಗಿ ಏನು ಮಾಡ್ತಾಳೆ, 9 ವರ್ಷಗಳಿಂದ ಕಾಡಲ್ಲೇ ಇರ್ತಾಳೆ, ಅದು ಪ್ರಾಣಿಗಳ ಜೊತೆ. ಹಸಿ ಮಾಂಸ ತಿನ್ಕೊಂಡು ಪಕ್ಷಿಗಳಂತೆ ಪಶುಗಳಂತೆ 4 ಕಾಲಲ್ಲಿ ಓಡಾಡಿಕೊಂಡು, ಪ್ರಾಣಿಗಳಂತೆ 4 ಕಾಲಲ್ಲಿ ಓಡಾಡೋದು, ಕಾಡಲ್ಲಿ ಬೇಯಿಸದೇ ಇರ್ತಕ್ಕಂಥ ಪದಾರ್ಥಗಳನ್ನು ತಿನ್ನೋದು ನೋಡಿ, ಇವೆಲ್ಲ ಮಾಡ್ಕೊಂಡೇ ಇರ್ತಾಳೆ. ಸೊ ಆಗ ಅವಳಿಗೆ ಏನಾಗಿತ್ತು ಅಂತಂದ್ರೆ ಆ ಕಾಡಿನ ಒಂದು ವಾತಾವರಣನೇ ಬಂದ್ಬಿಟ್ಟಿತ್ತು, ಪ್ರಾಣಿ ಥರನೇ ನಡೆಯೋದು. ಅವ್ಳಿಗೆ ಸ್ವಂತ ಪ್ರಜ್ಞೆ ಅಂತಕ್ಕಂಥದ್ದು ಇರಲಿಲ್ಲ. ಈ ಎಕ್ಸಾಂಪಲಿಂದ ನಮ್ಗೇನು ಕಂಡು ಬರುತ್ತೆ ಸ್ನೇಹಿತರೆ ನೋಡಿ, ಮಾನವ ಇರ್ತಕ್ಕಂಥ ಒಂದು ಸಮಾಜದಲ್ಲಿ ಇಲ್ಲದೆ ಹೋದರೆ ಅವನು ಪ್ರಾಣಿ ಅಂತಲೇ ಆಗ್ಬಿಡ್ತಾನೆ. ನಾವೆಲ್ಲ ಪ್ರಾಣಿಗಳಾಗಿ ಹೋಗ್ತೀವಿ. ಸಮಾಜದಲ್ಲಿ ನಾವಿಲ್ಲ ಅಂದರೆ, ಕಾಡಲ್ಲೇ ಇದ್ರೆ ನಾವು ಪ್ರಾಣಿಗಳಾಗಿ ಹೋಗ್ತೀವಿ, ನಮಗೇನು ಗೊತ್ತಾಗೋದೇ ಇಲ್ಲ, ನಾವು ಪ್ರಾಣಿಗಳಂತಲೇ ಬಿಹೇವ್ ಮಾಡ್ತೀವಿ, ನಾವು ಬುದ್ಧಿನೇ ಉಪಯೋಗಿಸಲ್ಲ. ಇದೆಲ್ಲ ಪ್ರಾಬ್ಲಮ್ ಆಗುತ್ತೆ ಸ್ನೇಹಿತರೆ ನಮ್ಗೆ. ಅದಕ್ಕೆ ನಾವು ಪರಿಸರದಲ್ಲಿ ಮಾನವರ ಜೊತೆ ಬೆಳಿಬೇಕು, ನಮ್ಮ ಭಾವನೆಗಳನ್ನ ಬೇರೆಯವ್ರ ಜೊತೆ ವ್ಯಕ್ತಪಡಿಸ್ಬೇಕು. ದೈಹಿಕ ಸೂಚನೆಗಳ ಮೂಲಕ ನಾವೇನು ಮಾಡಬೇಕು, ನಮ್ಮ ಭಾವನೆಗಳನ್ನ ವ್ಯಕ್ತಪಡಿಸ್ತೀವಿ. ಈಗ ಹಸುವು, ನಿದ್ರೆ, ಬಾಯಾರಿಕೆ, ನೋವು, ಸಂತೋಷ, ಇವೆಲ್ಲ ಕೂಡ ದೈಹಿಕ ಸನ್ನೆಗಳಿಂದ ನಾವು ಮಾಡ್ಬೋದು, ಎಲ್ಲ ಕಲ್ತಿರ್ತೀವಿ. ಓಕೆನಾ, ದೈಹಿಕ ಸನ್ನೆಗಳಿಂದ ಮಾಡ್ತೀವಿ. ಆ ದೈಹಿಕ ಸನ್ನೆಗಳಿಂದ ಮಾಡದೆ ಹೋದರೆ ನಮಗೆ ಭಾಷೆ ಕಲೀಲೇಬೇಕು ಅಂತಕ್ಕಂಥ ಒಂದು ಅನಿವಾರ್ಯ ಬಂದೇ ಬರುತ್ತೆ. ಭಾಷೆ ನೋಡಿ, ಮೂಗ ಆಗಿರ್ಬೋದು, ಈ ಥರ ಕುರುಡ ಆಗಿರ್ಬೋದು, ಅವ್ರು ಏನು ಮಾಡ್ತಾರೆ, ಅವರು ಸನ್ನೆಯ ಮುಖಾಂತರನೇ ಮಾತಾಡೋದು ಜಾಸ್ತಿ. ಅವರಿಗೆ ಎಸ್ಪೆಷಲಿ ಮೂಗ ಆಗಿರೋರು ಏನು ಮಾಡ್ತಾರೆ, ಮಾತನಾಡೋಕೆ ಬರೋಲ್ಲ ಅವ್ರಿಗೆ. ಅವ್ರೇನು ಮಾಡ್ತಾರೆ, ಸನ್ನೆಗಳ ಮುಖಾಂತರನೇ ತೋರಿಸ್ತಾರೆ. ಯಾಕಂದರೆ ಅವ್ರು ಭಾಷೆ ಮಾತಾಡೋಕೆ ಬರಲ್ವಲ್ಲ, ಮಾತೇ ಬರಲ್ಲ ಅಂತಂದರೆ ಅವರು ದೈಹಿಕ ಸನ್ನೆ ಕಲ್ತಿರ್ಬೇಕು. ನಮಗೆ ದೈಹಿಕ ಸನ್ನೆನೂ ಬರುತ್ತೆ, ಮಾತನಾಡೋಕ್ಕೂ ಬರುತ್ತೆ. ಭಾಷೆ ನಾವು ಅತ್ಯವಶ್ಯಕವಾಗಿ ನಾವು ಕಲ್ತಿರ್ತೇವೆ. ಓಕೆನಾ. ಸೊ ಈ ಥರ ಓವರಾಲ್ ಆ್ಯಕ್ಟಿವಿಟೀಸ್ನ ನಾವು ಕಲಿಬೇಕಾಗತ್ತೆ ಸ್ನೇಹಿತರೆ. ಒಂದು ಸಮಾಜ ಅಂತಂದರೆ ನಾವು ಇದನ್ನೆಲ್ಲ ಒಂದು ಆ್ಯಕ್ಟಿವಿಟೀಸ್ನೆಲ್ಲ ನಾವು ಕಲಿಬೇಕಾಗುತ್ತೆ. ನೋಡಿ ಈ ರೀತಿ ಎಲ್ಲ ಇದ್ದಾಗ ನಮಗೆ ಸಂಬಂಧಗಳು ಅಂತ ಬಂದಾಗ ನಾವು ನಿಮಗೆಲ್ಲ ಗೊತ್ತಿದೆ, ಅಪ್ಪ ಅಮ್ಮ, ನಮ್ಮನೇಲಿ ಇರ್ತಕ್ಕಂಥವ್ರು ಅಪ್ಪ ಅಮ್ಮ, ಅಣ್ಣ, ಅಕ್ಕ, ಚಿಕ್ಕಪ್ಪ, ದೊಡ್ಡಪ್ಪ, ಇವರೆಲ್ಲ ನಮ್ಗೇನು ಕಲಿಸ್ತಾರೆ ಅಂತಂದರೆ ಒಂದು ಸೋದರ ಸಂಬಂಧಗಳನ್ನು, ಉನ್ನತವಾದ ಸಂಬಂಧಗಳನ್ನು ನಮಗೆ ಕಲಿಸ್ತಾರೆ. ಅವ್ರ ಜೊತೆ ಎಲ್ಲ ಮಾತಾಡಿ ನಾವು ಒಳ್ಳೆ ಸಂಬಂಧಗಳನ್ನು, ಭಾವನೆಗಳನ್ನು ಅರ್ಥ ಮಾಡ್ಕೊಳ್ತೀವಿ. ಅರ್ಥ ಮಾಡ್ಕೊಳ್ಳೋದಕ್ಕೆಲ್ಲ ನಮ್ಗೆ ಭಾಷೆ ಬೇಕೇ ಬೇಕು ಸ್ನೇಹಿತರೆ. ಭಾಷೆಯನ್ನು ಕಲ್ತಿರ್ಬೇಕು ನಾವು. ಭಾಷೆ ಗೊತ್ತಿದ್ರೇ ನಾವು ಇದೆಲ್ಲ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ, ಇಲ್ಲಾಂದರೆ ಕಷ್ಟ. ನೋಡಿ, ಮನುಷ್ಯನಿಗೆ ಭಾಷೆ ಇದೆ, ಹೌದು ಅಲ್ವಾ. ಪ್ರಾಣಿಗಳಿಗೆ ಭಾಷೆ ಇಲ್ಲ. ಪ್ರಾಣಿಗಳಿಗಿರೋ ಭಾಷೆ ಒಂದೇ, ಬೊಗಳೋದು ಅಷ್ಟೇ, ಇಲ್ಲಾಂದರೆ ಸೌಂಡ್ ಮಾಡೋದು, ಅದರದೇ ಆದ ಒಂದು ಲ್ಯಾಂಗ್ವೇಜಲ್ಲಿ ಮಾತಾಡೋದು. ಅದು ಭಾಷೆ ಇಲ್ಲ ಅದಕ್ಕೆ. ಓಕೆನಾ. ಅದೇ ಮನುಷ್ಯನಿಗೂ ಪ್ರಾಣಿಗೂ ಇರುವ ವ್ಯತ್ಯಾಸ ಅಲ್ವಾ. ಭಾಷೆ ಇಲ್ಲದೆ ಹೋದ್ರೆ ಏನಾಗ್ತಾ ಇತ್ತೇಳಿ, ಒಮ್ಮೆ ಒಂದು ಗೆಸ್ ಮಾಡ್ಕೊಳ್ಳಿ. ಪಠ್ಯ ಪುಸ್ತಕಗಳಾಗಲಿ, ಶಾಲೆಗಳಾಗಲಿ, ಸಮೂಹ ಮಾಧ್ಯಮಗಳಾಗಲಿ, ನಾಗರಿಕತೆ ಆಗಲಿ, ಏನೂ ಇಲ್ಲದೆ ಇದ್ದಾಗ ಎಷ್ಟು ಪ್ರಾಬ್ಲಮ್ ಆಗ್ತಾಯಿತ್ತು ನಮಗೆ ಅಲ್ವಾ. ತುಂಬ ಪ್ರಾಬ್ಲಮ್ ಆಗ್ಬಿಟ್ಟು ನಾವೆಲ್ಲಿ ಕಲಿತಾ ಇದ್ವಿ, ಸ್ಕೂಲ್ಗೆ ಹೋಗಿ ಸ್ಕೂಲ್ ಇರ್ತಾ ಇರಲಿಲ್ಲ, ಜನಗಳ ಹತ್ರ ಹೋಗಿ ಮಾತಾಡೋಕ್ಕೆ ಜನನೂ ಇರ್ತಾ ಇರಲಿಲ್ಲ ಅಲ್ವಾ. ಮಾಧ್ಯಮಗಳು, ಮೀಡಿಯಾ ಕುತ್ಕೊಂಡು ಗಂಟೆಗಟ್ಟಲೆ ನಾವು ಫೋನ್ ನೋಡ್ತೀವಿ, ಮೀಡಿಯಾದಲ್ಲಿ ನೋಡ್ತೀವಿ, ಸೋಷಿಯಲ್ ಮೀಡಿಯಾಗಳನ್ನು ನೋಡ್ತೀವಿ ಗಂಟೆಗಟ್ಟಲೆ. ಇವೆಲ್ಲ ಇಲ್ಲದೆ ಇದ್ದಿದ್ರೆ ಎಷ್ಟು ಪ್ರಾಬ್ಲಮ್ ಆಗ್ಬಿಡ್ತಾ ಇತ್ತಲ್ವಾ ಕಲಿಯೋದಕ್ಕೆ ಭಾಷೆ ಅಲ್ವಾ. ಅದಕ್ಕೆ ಹೇಳೋದು ನಮಗೆ ಭಾಷೆ ತುಂಬ ಅತ್ಯಮೂಲ್ಯ ಅಂತ ಹೇಳಿ. ಓವರಾಲ್ ಆಗಿ ಇದೆಲ್ಲ ಡಿಸ್ಕವರಿ ಮಾಡಿ ನಮಗೆ ಒಬ್ಬ ಸಮಾಜ ಶಾಸ್ತ್ರಜ್ಞರು ಭಾಷೆಯ ಬಗ್ಗೆ ಅಥವಾ ಸಮಾಜದ ಒಂದು ಅಭಿವೃದ್ಧಿ ಬಗ್ಗೆ ನಮಗೆ ಒಂದು ಒಳ್ಳೆಯ ಅಧ್ಯಯನ ಮಾಡಿ ನಮಗೆ ತೋರಿಸ್ಕೊಟ್ಟಿದ್ದಾರೆ. ಅವರೇ ಆಗಸ್ಟ್ ಕಾಮ್ಟೆ. ಇವರು ಸಮಾಜದ ಒಂದು ಅಧ್ಯಯನವನ್ನು ಮಾಡಿ ಸಮಾಜದ ವಿಜ್ಞಾನಕ್ಕೆ ನಮಗೆ ಸಮಾಜಶಾಸ್ತ್ರ ಅಂತ ಕರಿತೇವೆ. ಇವರು ಒಂದು ಸಮಾಜಶಾಸ್ತ್ರವನ್ನು ಅಧ್ಯಯನ ಮಾಡಿದ್ದಾರೆ, ಮತ್ತು ಅದಕ್ಕೆ ಇವರನ್ನು ನಾವು ಪಿತಾಮಹ ಅಂತ ಕರಿತೀವಿ. ಸಮಾಜಶಾಸ್ತ್ರದ ಪಿತಾಮಹ ಯಾರು? ಆಗಸ್ಟ್ ಕಾಮ್ಟೆ ಅವರು ಸಮಾಜಶಾಸ್ತ್ರದ ಪಿತಾಮಹ. ಮತ್ತು ಇನ್ನೂ ಹಲವಾರು ಜನ ಇದ್ದಾರೆ. ಹರ್ಬರ್ಟ್ ಸ್ಪೆನ್ಸರ್, ಇವರು ಬ್ರಿಟಿಷ್ ಒಂದು ಸಮಾಜಶಾಸ್ತ್ರಜ್ಞರು. ಓಕೆನಾ. ಇವರು 19ನೇ ಒಂದು ಶತಮಾನದಲ್ಲಿ ಈ ಒಂದು ಡಿಸ್ಕವರಿ ಮಾಡ್ತಾರೆ, ಈ ಒಂದು ಅನ್ವೇಷಣೆ ಮಾಡ್ತಾರೆ ಅಥವಾ ಅಧ್ಯಯನ ಮಾಡ್ತಾರೆ. ಮತ್ತು ಇನ್ನೂ ಹಲವಾರು ಜನರು ಇದ್ದಾರೆ ಸ್ನೇಹಿತರೆ. ಓಕೆನಾ. ನೋಡಿ, ಇಲ್ಲಿ ನೋಡಿದಾಗ ಫ್ರಾನ್ಸ್ನ ಒಂದು ಎಮಿಲಿ ಡರ್ಕಿಮ್ ಅಂತಕ್ಕಂಥವ್ರು, ಇವರು ಕೂಡ 19-20ನೇ ಶತಮಾನದಲ್ಲಿ ಒಂದು ಸಮಾಜಶಾಸ್ತ್ರದ ಒಂದು ಅಧ್ಯಯನ ಮಾಡಿರ್ತಾರೆ. ಓಕೆನಾ. ಸಮಾಜಶಾಸ್ತ್ರವನ್ನು ವಿಜ್ಞಾನವನ್ನಾಗಿ ಅಧ್ಯಯನ ಮಾಡ್ತಾರೆ ಇವರು. ಸಮಾಜಶಾಸ್ತ್ರವನ್ನು ಒಂದು ಸೈನ್ಸನ್ನಾಗಿ ಅಧ್ಯಯನ ಮಾಡ್ತಾರೆ. ಓಕೆನಾ. ಮ್ಯಾಕ್ಸ್ ವೆಬರ್ ಅಂತಕ್ಕಂಥವ್ರು, ಅವರು ಜರ್ಮನಿಯವರು, ಇವರು ಕೂಡ ಒಂದು ಸಮಾಜಶಾಸ್ತ್ರಜ್ಞರು.
ಇವರು ಅಸ್ತ್ರಶಾಸ್ತ್ರ, ತತ್ವಶಾಸ್ತ್ರ ಮತ್ತು ಇತಿಹಾಸಗಳನ್ನ ಕುರಿತು ಅಪಾರ ಪಾಂಡಿತ್ಯವನ್ನು ಗಳಿಸಿದ್ರು ಇವರು, ಓಕೆನಾ. ಸೊ ಓವರಾಲ್ ಆಗಿ ಇವರೆಲ್ಲನೂ ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ ಸ್ನೇಹಿತರೆ ಆಗ, ಓಕೆನಾ. ಸಮಾಜಶಾಸ್ತ್ರದ ಬಗ್ಗೆ ಎಲ್ಲ ಒಂದು ಅನ್ವೇಷಣೆಗಳಾಗಿರಲಿ, ಅಧ್ಯಯನಗಳಾಗಿರಲಿ ಎಲ್ಲ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದಾರೆ. ನೋಡಿ ಇಲ್ಲಿ ಒಂದು ಡಯಾಗ್ರಾಮ್ ಇದೆ. ಇವರು ಹರ್ಬರ್ಟ್ ಸ್ಪೆನ್ಸರ್ ಅವರು, ಏನ ಇವರು ಹರ್ಬರ್ಟ್ ಸ್ಪೆನ್ಸರು, ಮ್ಯಾಕ್ಸ್ ವೆಬರು, ಓಕೆ, ಮ್ಯಾಕ್ಸ್ ವೆಬರು, ಮತ್ತು ಇವರು ಕಾರ್ಲ್ ಮಾರ್ಕ್ಸು, ಈಗ ತಾನು ಹೇಳಿದ್ನಲ್ಲ ಕಾರ್ಲ್ ಮಾರ್ಕ್ಸ್, ಮತ್ತು ಇವರು ಎಮಿಲಿ ಟರ್ಕಿಮ್ ಅಂತೇಳಿ. 4 ಜನ ಫಾರಿನವರು ಸಮಾಜಶಾಸ್ತ್ರದ ಬಗ್ಗೆ ಅಧ್ಯಯನಗಳನ್ನ ಮಾಡ್ಕೊಂಡು ಬಂದಿರೋರು. ಇನ್ನು ನಮ್ಮ ಭಾರತದವ್ರು ಏನು ಮಾಡಲಿಲ್ವಾ? ಮಾಡಿದ್ದಾರೆ ಸ್ನೇಹಿತರೆ, ನೋಡಿ ಇಲ್ಲಿದ್ದಾರೆ ನೋಡಿ. ನಮ್ಮ ಭಾರತದ ಪ್ರಮುಖ ಸಮಾಜಶಾಸ್ತ್ರಜ್ಞರು ಯಾರಪ್ಪ ಅಂತಂದರೆ ನೋಡಿ ಇಲ್ಲಿ ಮೆನ್ಷನ್ ಮಾಡಿದೆ. GS ಮುರ್ಗೆ, MN ಶ್ರೀನಿವಾಸು, AR ದೇಸಾಯಿ, ಇರಾವತಿ ಕರ್ವೆ, SC ದುಬೆ, ಇವರೆಲ್ಲ ನಮ್ಮ ಇಂಡಿಯನ್ಸ್ ಸ್ನೇಹಿತರೆ. ನಮ್ಮ ಭಾರತದಲ್ಲಿ ಸಮಾಜಶಾಸ್ತ್ರದ ಅಧ್ಯಯನಗಳನ್ನು ಮಾಡಿದಂಥದ್ದು ಮಹಾನ್ ವ್ಯಕ್ತಿಗಳು ಸ್ನೇಹಿತರೆ ಇವರೆಲ್ಲ. ಇನ್ನು ಲಾಸ್ಟಲ್ಲಿ ನಾವು ಬಿಟ್ಟ ಸ್ಥಳವನ್ನು ಒಂದು ಸ್ವಲ್ಪ ಚರ್ಚೆ ಮಾಡೋಣ ಸ್ನೇಹಿತರೆ. ಒಂದು ನಿಮಿಷ ಸ್ನೇಹಿತರೆ, ಬಿಟ್ಟ ಸ್ಥಳವನ್ನು ನಾವು ಈಗ ಚರ್ಚೆ ಮಾಡೋಣ. ಮಾನವನು ಡ್ಯಾಶ್ ಜೀವಿ, ಸಮಾಜ ಜೀವಿ ಅಲ್ವಾ, ಸಮಾಜ ಜೀವಿ ಅಲ್ವಾ. ಔಪಚಾರಿಕ ಶಿಕ್ಷಣ ನಮ್ಗೆ ಇಲ್ಲಿ ದೊರೆಯುತ್ತೆ, ಶಾಲೆಯಲ್ಲಿ ತಾನೇ ದೊರೆಯುತ್ತೆ, ಶಾಲೆಯಲ್ಲಿ ದೊರೆಯುತ್ತದೆ. ಸಮಾಜಶಾಸ್ತ್ರದ ಪಿತಾಮಹ ಯಾರು? ಆಗಸ್ಟ್ ಕಾಮ್ಟೆ. ಮತ್ತೆ ಮಾನವನಂತ ಆಗಲು ಡ್ಯಾಶ್ ಅಗತ್ಯ, ಸಾಮಾಜಿಕ ಸಂಬಂಧಗಳಿರ್ಬೇಕು ಸ್ನೇಹಿತರೆ. ಸಾಮಾಜಿಕ ಸಂಬಂಧಗಳಿದ್ರೇನೆ ಅವನು ಮೊದಲು ಮಾನವನಾಗೋದು. ಸಾಮಾಜಿಕ ಸಂಬಂಧಗಳಿರಬೇಕು ಸ್ನೇಹಿತರೆ. ಮಾನವನು ತಮ್ಮ ಭಾವನೆಯನ್ನು ವ್ಯಕ್ತಪಡಿಸ್ತಾನೆ, ಡ್ಯಾಶ್ ಮೂಲಕ ಅಂತ ಬರಬೇಕು. ತಮ್ಮ ಭಾವನೆಯನ್ನು ಯಾವ ಥರ ವ್ಯಕ್ತಪಡಿಸ್ತಾನೆ ಅಂತಂದರೆ ದೈಹಿಕ ಸನ್ನೆಯ ಮೂಲಕ ತಮ್ಮ ಭಾವನೆಯನ್ನು ವ್ಯಕ್ತಪಡಿಸ್ತಾನೆ, ಅಥವಾ ಭಾಷೆಯಿಂದ ಕೂಡ ವ್ಯಕ್ತಪಡಿಸ್ತಾನೆ ಅಷ್ಟೇ. ಭಾಷೆ ಗೊತ್ತಿದ್ರೇನೆ, ಭಾಷೆ ಗೊತ್ತಿಲ್ಲ ಅಂತಂದರೆ ಕಷ್ಟ ಅಲ್ವಾ. ಭಾಷೆ ಗೊತ್ತಿರ್ಬೇಕು, ಭಾಷೆ ಗೊತ್ತಿದ್ರೇನೆ ಅವರೊಂದು ಭಾವನೆಗಳನ್ನು ವ್ಯಕ್ತಿತ್ವಪಡಿಸ್ತಕ್ಕಂಥದ್ದಾಗಲಿ ಎಲ್ಲ ಮಾಡ್ಬೋದು ಸ್ನೇಹಿತರೆ. ಓಕೆ, ಇಲ್ಲಿಗೆ ಈ ಒಂದು ಕ್ಲಾಸನ್ನು ಮುಗಿಸೋಣ ಸ್ನೇಹಿತರೆ. ನಮ್ಮ ಒಂದು ಚಾನಲ್ನಲ್ಲಿ ನಿಮಗೆ ಕರೆಂಟ್ ಅಫೇರ್ಸ್ನ ಒಂದು ಪ್ಲೇ ಲಿಸ್ಟ್ ಇದೆ, ಮೆಂಟಲ್ ಎಬಿಲಿಟಿಯ ಒಂದು ಪ್ಲೇ ಲಿಸ್ಟ್ ಇದೆ, 8th ಸ್ಟ್ಯಾಂಡರ್ಡ್ ಸೋಷಿಯಲ್ ಸೈನ್ಸ್ನ ಒಂದು ಪ್ಲೇ ಲಿಸ್ಟ್ ಇದೆ, ಮತ್ತು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನ ಒಂದು ಪ್ಲೇ ಲಿಸ್ಟ್ ಇದೆ, ಮತ್ತು ಇನ್ನೂ ಹೆಚ್ಚು ಕಾಮರ್ಸ್ ವಿದ್ಯಾರ್ಥಿಗಳು ಕೂಡ ನಾವು ಕ್ಲಾಸಸ್ ಸ್ಟಾರ್ಟ್ ಮಾಡಿದ್ದೀವಿ. ಅದನ್ನು ಕೂಡ ಬಳಸ್ಕೋಬೋದು. ಬಿಸ್ನೆಸ್ ಆಗಿರ್ಬೋದು, ಅಕೌಂಟ್ಸ್ ಆಗಿರ್ಬೋದು, ಎಲ್ಲ ಒಂದು ಕಂಪ್ಲೀಟ್ ಥಿಯರಿ ಕ್ಲಾಸಸ್ ಕೂಡ ನಾವು ಮಾಡಿದ್ದೀವಿ. ನಮ್ಮ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಪ್ಲೇ ಲಿಸ್ಟಲ್ಲಿ ಹೋದರೆ ನಿಮಗೆಲ್ಲ ಸಿಗುತ್ತೆ ಸ್ನೇಹಿತರೆ. ಪ್ಲೇ ಲಿಸ್ಟ್ಗೆ ಹೋದಾಗ ನಿಮಗೆಲ್ಲ ಈ ವಿಡಿಯೋಸ್ ಸಿಗುತ್ತೆ. ಎಲ್ಲರೂ ಕೂಡ ಹೆಚ್ಚು ವಿಡಿಯೋಸ್ನ ಯೂಸ್ ಮಾಡ್ಕೊಳ್ಳಿ, ಓಕೆನಾ. ಸೊ ಎಲ್ಲರಿಗೂ ಈ ಕಂಟೆಂಟ್ ಇಷ್ಟ ಆಯಿತು ಅಂತ ಭಾವಿಸ್ತಾ ಎಲ್ಲರಿಗೂ ಧನ್ಯವಾದ ಸ್ನೇಹಿತರೆ. ಎಲ್ಲರಿಗೂ ಶುಭವಾಗಲಿ. ಬಾಯ್ ಸ್ನೇಹಿತರೆ.